ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನೋಡಿ ಡಿಪ್ ಮ್ಯಾಥ್ಸ್ 1ನಲ್ಲಿ ಇನ್ನೊಂದಷ್ಟು ಇಂಪಾರ್ಟೆಂಟ್ ಕ್ವಶನ್ ತಗೊಂಡು ಬಂದಿದ್ದೀನಿ. ಇದು ಆ್ಯಕ್ಚುಲಿ ಒಂದು ಪ್ರೀವಿಯಸ್ ವಿಡಿಯೋನಲ್ಲಿ ಈ ಥರ ಲೆಕ್ಕ ಮಾಡಿದ್ದೀನಿ. ಇದು ಇನ್ನೊಂದು ಥರ ಇದೆ, ಇದನ್ನು ಮಾಡೋಣ. ಫಸ್ಟ್ ಒನ್, ಪಾರ್ಟಿಕಲ್ ಮೂವ್ಸ್ ಅಲಾಂಗ್ ಎ ಕರ್ವ್ ಮೂವ್ಸ್ ಪ್ಯಾರಾಮೆಟ್ರಿಕ್. ಎಕ್ಸ್ ಕೊಟ್ಟಿದ್ದಾರೆ, ವೈ ಕೊಟ್ಟಿದ್ದಾರೆ, ಝೆಡ್ ಕೊಟ್ಟಿದ್ದಾರೆ. ಅವಾಗ ನಾವೇನು ಮಾಡಬೇಕು? ಆರ್ ಕಂಡುಹಿಡ್ಕೋಬೇಕು. ಆರ್ ಅಂದರೆ ಎಕ್ಸ್ ಐ ಪ್ಲಸ್ ವೈ ಜೆ ಪ್ಲಸ್ ಝೆಡ್ ಕೆ. ಆರ್ ಕಂಡುಹಿಡ್ಕೊಳ್ಳೋಕೆ ಫಾರ್ಮುಲಾ. ಎಕ್ಸ್ ಅಂದರೆ ಎಕ್ಸ್ ಜಾಗದಲ್ಲಿ e to the power minus t i ಪ್ಲಸ್ ವೈ ಅಂದರೆ 2 cos 3t ಪ್ಲಸ್ ಇದು ಜೆ ಬರೀಬೇಕು 2 sin 3t ಕೆ. ಆಯಿತಾ? ಈಗ ವೆಲಾಸಿಟಿ ಮತ್ತು ಆಕ್ಸಿಲರೇಷನ್ ಆ್ಯಂಡ್ ಆಲ್ಸೋ ದೇರ್ ಮ್ಯಾಗ್ನಿಟ್ಯೂಡ್ಸ್. ಡೈರೆಕ್ಷನ್ ಕೊಟ್ಟಿಲ್ಲ, ಬರೀ ವೆಲಾಸಿಟಿ ಆ್ಯಂಡ್ ಆಕ್ಸಿಲರೇಷನ್ ಕಂಡುಹಿಡಿದ್ರೆ ಸಾಕು. ಈಗ ಇದನ್ನು ಒಂದ್ಸಲಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮಗೆ ವೆಲಾಸಿಟಿ ಬರುತ್ತೆ, ಡಿ ಆರ್ ಬೈ ಡಿ ಟಿ. ಡಿ ಆರ್ ಬೈ ಡಿ ಟಿ ಮಾಡ್ಬೇಕಂದ್ರೆ ನೋಡಿ, e to the power minus t ಅಂದರೆ ಮೈನಸ್ e to the power minus ti. ಆಯಿತಾ? ಪ್ಲಸ್ ಕಾಸ್ 3t ಅಂತಂದರೆ ನೋಡಿ, ಕಾಸ್ 3t ಇದ್ರೆ ಕಾಸ್ 3tಗೆ ಮೈನಸ್ 3 ಸೈನ್ 3t ಬರುತ್ತೆ. ಸೈನ್ 3tಗೆ 3 ಕಾಸ್ 3t ನೆನ್ಪಿಟ್ಕೋಬೇಕು. ಆಮೇಲೆ e to the power ಬರೀ t ಇದ್ರೆ e to the power tನೇ, e to the power minus t ಇದ್ರೆ ಮೈನಸ್ e to the power minus t. ಆಯಿತಾ? ಇದೇನಾಗುತ್ತೆ? 2 ಇಂಟು ಮೈನಸ್ 3 ಸೈನ್ 3t ಜೆ ಪ್ಲಸ್ 2 ಇಂಟು 3 ಕಾಸ್ 3t ಕೆ. ಈಗೆಲ್ಲನೂ ವಿತ್ ರೆಸ್ಪೆಕ್ಟ್ ಟು ಟಿ ಡಿಫ್ರೆನ್ಷಿಯೇಟ್ ಮಾಡಿದ್ದೀನಿ. ಮೈನಸ್ ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡೋಣ. ಪ್ಲಸ್ ಇಂಟು ಮೈನಸ್ ಮೈನಸ್ 2 3 6 6 ಸೈನ್ 3t ಜೆ ಪ್ಲಸ್ 6 ಕಾಸ್ 3t ಕೆ. ಆಯಿತಾ? ಇವಾಗ ನೋಡಿ, ದಿಸ್ ಇಸ್ ನಥಿಂಗ್ ಬಟ್ ವೆಲಾಸಿಟಿ ಡಿ ಆರ್ ಬೈ ಡಿ ಟಿ. ಬಟ್ ಅವರು ವೆಲಾಸಿಟಿ ಅಟ್ ಟಿ ಈಸ್ ಈಕ್ವಲ್ ಟು 0 ಕೇಳಿದ್ದಾರೆ ಅಲ್ವಾ? ಟಿ ಈಸ್ ಈಕ್ವಲ್ ಟು 0. ಟಿಗೆ 0 ಹಾಕಿ ಮೈನಸ್ e to the power minus 0 i ಮೈನಸ್ 6 ಸೈನ್ 3 ಇಂಟು 0 ಜೆ ಪ್ಲಸ್ 6 ಕಾಸ್ 3 ಇಂಟು 0 ಕೆ. ಈಗ ಇದು e to the power 0 ಅಂದರೆ 1 ಆಗುತ್ತೆ, ಮೈನಸ್ 1 ಬರುತ್ತೆ, ಮೈನಸ್ 1 ಐ. ಆಯಿತಾ? ಮೈನಸ್ ಇದು ಸೈನ್ 0 ಬಂದ್ಬಿಡುತ್ತೆ. ಸೈನ್ 0 ಅಂದರೆ 0, ಈ ಫುಲ್ ಟರ್ಮ್ 0 ಆಗಿಬಿಡುತ್ತೆ. ಪ್ಲಸ್ 6 ಕಾಸ್ 0 ಅಂದರೆ 1, 6 ಕೆ. ಅಂದರೆ ಇದು 0 ಪ್ಲಸ್ ಆರ್ ಹಾಕೋಬೋದು, ಮೈನಸ್ ಆರ್ ಹಾಕೋಬೋದು, ಏನು ತೊಂದರೆ ಇಲ್ಲ. ಈಗ ನಮ್ಗೆ ನೋಡಿ ಈ ಥರ ಬಂತು, ಮೈನಸ್ ಐ ಮೈನಸ್ 0 ಜೆ ಪ್ಲಸ್ 6 ಕೆ. ಈಗ ಇದ್ರದ್ದು ದಿಸ್ ಇಸ್ ನಥಿಂಗ್ ಬಟ್ ವೆಲಾಸಿಟಿ ಅಟ್ ಟಿ ಈಸ್ ಈಕ್ವಲ್ ಟು 0. ಬಟ್ ಅವರು ಪುನಃ ಮ್ಯಾಗ್ನಿಟ್ಯೂಡ್ ಕೇಳಿದ್ದಾರೆ. ಮ್ಯಾಗ್ನಿಟ್ಯೂಡ್ ಈಸ್ ಈಕ್ವಲ್ ಟು ಏನಾಗುತ್ತೆ? ವೆಲಾಸಿಟಿದು ಮ್ಯಾಗ್ನಿಟ್ಯೂಡ್ ಅಂದರೆ ಸ್ಕ್ವೇರ್ ರೂಟ್ ಹಾಕೋಬೇಕು. ಮೈನಸ್ 1 ಸ್ಕ್ವೇರ್ ಪ್ಲಸ್ 0 ಸ್ಕ್ವೇರ್ 6 ಸ್ಕ್ವೇರ್ 1 ಪ್ಲಸ್ 36 37 ಯೂನಿಟ್ಸ್ ಅಂತ ಬರುತ್ತೆ. ನೋಡಿ, ಇಷ್ಟು ಮಾಡ್ಬೇಕು ಇದಕ್ಕೆ. ಆಯಿತಾ? ಒಂದಾಯಿತು ವೆಲಾಸಿಟಿ. ಈಗ ಆಕ್ಸಿಲರೇಷನ್ ಮಾಡಬೇಕಂದ್ರೆ ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಇಲ್ಲಿಂದ ಶುರು ಮಾಡಬೇಕು. ಈಗ ಡಿ ಆರ್ ಬೈ ಡಿ ಟಿ ಪುನಃ ಬರ್ಕೋತೀನಿ. ಡಿ ಆರ್ ಬೈ ಡಿ ಟಿ ಮೈನಸ್ e to the power minus ti ಮೈನಸ್ 6 ಸೈನ್ 3t ಜೆ ಪ್ಲಸ್ 6 ಕಾಸ್ 3t ಕೆ. ಆಯಿತಾ? ಡಿ ಆರ್ ಬೈ ಡಿ ಟಿ. ಇದನ್ನು ಇನ್ನೊಂದ್ಸಲಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಡಿ ಸ್ಕ್ವೇರ್ ಆರ್ ಬೈ ಡಿ ಟಿ ಸ್ಕ್ವೇರ್ ಅಂತ ಬರೀಬೇಕು. ದಿಸ್ ಇಸ್ ನಥಿಂಗ್ ಬಟ್ ಆಕ್ಸಿಲರೇಷನ್ ಇಸ್ ಈಕ್ವಲ್ ಟು ಮೈನಸ್ ಆಫ್ ನೋಡಿ, ಮೈನಸ್ e to the power minus t ಬರುತ್ತೆ. ಇಲ್ಲೊಂದು ಮೈನಸ್ ಇದೆ, ಇದಕ್ಕೆ ಮಾಡಿದ್ರೆ ನೋಡಿ ಮೈನಸ್ e to the power minus t ಐ ಬರೀಬೇಕು. ಮೈನಸ್ 6 ಪುನಃ ಸೈನ್ 3t ಮಾಡಿದ್ರೆ 3 ಕಾಸ್ 3t ಜೆ ಪ್ಲಸ್ 6 ಇಂಟು ಮೈನಸ್ 3 ಸೈನ್ 3t ಕೆ. ಇದು e to the power minus ti ಮೈನಸ್ 18 ಕಾಸ್ 3t ಜೆ ಮೈನಸ್ 18 ಸೈನ್ 3t ಕೆ ಬರುತ್ತೆ. ಈಗ ಅವ್ರು ಕೇಳ್ತಾ ಇರೋದೇನು? ಆಕ್ಸಿಲರೇಷನ್ ಅಂಡ್ ಇಟ್ಸ್ ಮ್ಯಾಗ್ನಿಟ್ಯೂಡ್ ಅಟ್ ಟಿ ಈಸ್ ಈಕ್ವಲ್ ಟು 0. ಈಗ ಇಲ್ಲಿ ಟಿಗೆ 0 ಹಾಕೋಣ. e to the power minus 0 i ಮೈನಸ್ 18 ಕಾಸ್ 3 ಇಂಟು 0 ಜೆ ಮೈನಸ್ 18 ಸೈನ್ 3 ಇಂಟು 0 ಕೆ. ನೋಡಿ, ಇದು 1 ಆಗುತ್ತೆ, 1 ಅಥವಾ ಬರೀ ಐ ಬರಿಬೋದು. ಇದು 0 ಆಗಿಬಿಡುತ್ತೆ, 0 ಜೆ ಇಲ್ಲ, ಇದು 0 ಆಗಲ್ಲ. ಮೈನಸ್ 18 ಇದು 1 ಬರುತ್ತೆ, ಮೈನಸ್ 18 ಜೆ
-18 sin 0 ಆಗುತ್ತೆ, 0 ಆಗ್ಬಿಡುತ್ತೆ. 0 ಅಂದರೆ 0ಕ್ಕೆ ನೋಡಿ. ಆಕ್ಸಿಲರೇಷನ್ದು ಮೈನಸ್ ಬರಲ್ಲ, ಬರೀ ಐ ಅಷ್ಟೇ, ಬರೀ ಐ -18 ಜೆ. ಕಾಸ್ 0 ಅಂದರೆ 1 ಆಗುತ್ತೆ, -18 ಜೆ ಬರುತ್ತೆ. ಆಯಿತಾ? ಇದು ಸೈನ್ 0 ಅಂದರೆ 0 ಆಗಿಬಿಡುತ್ತೆ. ಸೈನ್ 0 0 0 ಇಂಟು ಎನಿಥಿಂಗ್ ಇಸ್ 0, ಅದಕ್ಕೆ 0 ಬರುತ್ತೆ. ಈಗ ಇದ್ರದ್ದು ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಬೇಕಂದ್ರೆ ಇಲ್ಲಿ ಬರ್ದಿರ್ತೀನಿ ನೋಡಿ. ಮ್ಯಾಗ್ನಿಟ್ಯೂಡ್ ಆಫ್ ಆಕ್ಸಿಲರೇಷನ್ ಸ್ಕ್ವೇರ್ ರೂಟ್ ಆಫ್ 1 ಸ್ಕ್ವೇರ್ -18 ಸ್ಕ್ವೇರ್ ಪ್ಲಸ್ 0 ಸ್ಕ್ವೇರ್. 1 ಪ್ಲಸ್ 18 ಅಂದರೆ 324 ಬರುತ್ತೆ. √325 ಯೂನಿಟ್ಸ್. ಕ್ಯಾಲ್ಕುಲೇಟರ್ ಮಾಡಿ ಬರುತ್ತೆ. ಆಯ್ತಾ? √325 ಯೂನಿಟ್ಸ್. ನೋಡಿ, ಕ್ವಶನ್ ನಂಬರ್ 1ಗೆ ಇದು ಆನ್ಸರು. ಆಯ್ತಾ? ನೋಡಿ, ಇದು ಆ್ಯಕ್ಚುಲಿ ಲಾಸ್ಟ್ ಕ್ಲಾಸಲ್ಲೂ ಮಾಡಿದ್ದೆ ಇದೇ ಥರದ್ದು, ಬಟ್ ಸ್ವಲ್ಪ ಬೇರೆ ಇತ್ತು. ಈಗ ನೆಕ್ಸ್ಟ್ ಕ್ವಶನ್ ಬರೋಣ. ಡೈರೆಕ್ಷನಲ್ ಡಿರೈವೇಟಿವ್ ಅಂತ ಕೇಳಿದ್ದಾರೆ ಅಲ್ವಾ? ಫೈಂಡ್ ಡೈರೆಕ್ಷನಲ್ ನೋಡಿ. ಡೈರೆಕ್ಷನಲ್ ಡಿರೈವೇಟಿವ್ ಅಂತಂದರೆ ಫಸ್ಟ್ ಏನು ಮಾಡಬೇಕು ನೋಡಿ. 5 ಕೊಟ್ಟಿದಾರಲ್ವಾ? 5 is equal to 4x z cube minus 3x square y square z at point 2 minus 1 2 along the direction ಅಂತ ಕೇಳಿದ್ರೆ, ಫಸ್ಟು ನಾವೇನು ಮಾಡಬೇಕು, del phi ಅಂತ ಕಂಡಿಡ್ತೀವಿ. del phi ಅಂತಂದರೆ dou phi by dou xi ಪ್ಲಸ್ dou phi by dou yj dou phi by dou zk. ಇದು ಫಾರ್ಮುಲಾ. del phi ಕಂಡುಹಿಡಿಯಬೇಕು. dou phi ಇದು dou phi by dou xi dou phi by dou yj ಪ್ಲಸ್ dou phi by dou z. ಈ ಮೂರನ್ನ ಇದರಲ್ಲಿ ಕಂಡುಹಿಡಿಯಬೇಕು. ಇದು ನೋಡಿ, dou phi by dou x ಕಂಡುಹಿಡಿಬೇಕು ಅಂದರೆ ಇದು ಪಾರ್ಷಿಯಲ್ ಡಿಫ್ರೆನ್ಸಿಯೇಷನ್. ಬರೀ ಎಕ್ಸ್ ಮಾತ್ರ ಡಿಫ್ರೆನ್ಶಿಯೇಟ್ ಮಾಡಬೇಕು, ಬಾಕಿ ಇದು ಕಾನ್ಸ್ಟೆಂಟ್ ಆಗುತ್ತೆ. ಆಯಿತಾ? ಈಗ ಇಲ್ಲಿ 4 ಇಂಟು ನೋಡಿ, ಎಕ್ಸ್ಗೆ 1 ಆಗುತ್ತೆ, ಝಡ್ ಕ್ಯೂಬ್ ಹಂಗೆ ಬರೀಬೇಕು. ಎಕ್ಸ್ಗೆ 2x ಆಗುತ್ತೆ, ವೈ ಸ್ಕ್ವೇರ್ ಝಡ್ ಹಂಗೆ ಬರೀಬೇಕು. ಈಗ ಇದೇನಾಗುತ್ತೆ ಫೈನಲ್ ಆಗಿ 4z³ ಮೈನಸ್ 6xy ಸ್ಕ್ವೇರ್ ಝಡ್ ಅಂತ ಬರುತ್ತೆ. ಇದು dou phi by dou x. ಆಯಿತಾ? ಈಗ dou phi by dou y ಮಾಡೋಣ. dou y ಅಂತಂದರೆ ನೋಡಿ, y ಟರ್ಮೇ ಇಲ್ಲ ಇಲ್ಲಿ, 0 ಆಗುತ್ತೆ. -3x² 2yz ಅಂದರೆ -3 ಇಂಟು 2 6 ಆಗುತ್ತೆ. 6x² yz ಬರುತ್ತೆ. ಅದೇ ಥರ dou phi by dou z ಮಾಡಿದ್ರೆ 4x 3z² ನೋಡಿ, ಝಡ್ಡನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. 3x² y² ಇಂಟು 1 ಇದೇನಾಗುತ್ತೆ 12xz² ಮೈನಸ್ 3x² y² ಬರುತ್ತೆ. ಆಯಿತಾ? ಫಸ್ಟು ಈ 3 ಕಂಡಿಡ್ಕೋಬೇಕು. ಕಂಡಿಡ್ಕೊಂಡು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಏನು dou phi by dou x ಏನು ಬಂದಿದೆ? 4z³ ಮೈನಸ್ 6x² z 6xy² z. dou phi by dou x ಅಂದರೆ 4z³ ಮೈನಸ್ 6xy² z I ಪ್ಲಸ್ ಮೈನಸ್ 6x² yz j ಪ್ಲಸ್ 12xz² 12 ಇದು ಮೈನಸ್ 3x² y² ನೋಡಿ. ಈಗ ನಾವು del phi ಕಂಡುಹಿಡಿದ್ವಿ ಅಲ್ವಾ? del phi ಅವರು ಒಂದು ಏನೋ ಕೇಳ್ತಾ ಇದ್ದಾರೆ, ಅಲ್ಲಿ ಯಾವ ಪಾಯಿಂಟಲ್ಲಿ ಅಂತ. ಡೈರೆಕ್ಷನಲ್ ಡಿರೈವೇಟಿವ್ ಅಟ್ 2 ಮೈನಸ್ 1 2 ಇದೆ. ದಿಸ್ ಇಸ್ ನಥಿಂಗ್ ಬಟ್ ಡೈರೆಕ್ಷನಲ್ ಡಿರೈವೇಟಿವ್, ಡಿ ಅಂತ ಕರೀತಾರೆ. ಡೈರೆಕ್ಷನಲ್ ಡಿರೈವೇಟಿವ್ ಅಂದರೆ ಇದೇನೆ. ಈಗ ಇಲ್ಲಿ ಎಕ್ಸ್ ಜಾಗಕ್ಕೆ 2 ಹಾಕ್ಬೇಕು, ವೈ ಜಾಗಕ್ಕೆ -1 ಹಾಕ್ಬೇಕು, ಝೆಡ್ ಜಾಗಕ್ಕೆ 2 ಹಾಕ್ಬೇಕು. ಇಲ್ಲಿ ಅವಾಗೇನಾಗುತ್ತೆ 4 2³ ಮೈನಸ್ 6 ಇಂಟು 2 ಇಂಟು -1 ಸ್ಕ್ವೇರ್ 2 ಪ್ಲಸ್ -6 ಇಂಟು 2 ಸ್ಕ್ವೇರ್ ಇಂಟು -1 ಇಂಟು 2 ಜೆ 12 2
2 ಸ್ಕ್ವೇರ್ ಮೈನಸ್ 3 2 ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್. ಈಗ ಇದಿಷ್ಟನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ, ಕ್ಯಾಲ್ಕುಲೇಟರ್ ಮೇಲೆ ಮಾಡ್ಕೊಳ್ಳಿ. ನಾನು ಹಂಗೆ ನೋಡ್ತೀನಿ. 32 ಪ್ಲಸ್ 12 64 ಬರುತ್ತೆ. 4 ಇಂಟು 2 ಕ್ಯೂಬು 8 4 32 ಪ್ಲಸ್ ಮೈನಸ್ 32 ಮೈನಸ್ ಬರುತ್ತೆ 6 32 ಮೈನಸ್ 24 8 ಬರುತ್ತೆ. 8 ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ, ಕ್ಯಾಲ್ಕುಲೇಟರ್ ಚೆಕ್ ಮಾಡ್ಕೊಳ್ಳಿ ಆಯಿತಾ. ಪ್ಲಸ್ ಇದು ಮೈನಸ್ 6 4 ಇಂಟು 2 ಪ್ಲಸ್ 48 6 ಇಂಟು 4 24 ಇಂಟು 2 48J ಪ್ಲಸ್ 12 ಇಂಟು 2 24 ಇಂಟು 4 ಅಂದರೆ 96 ಮೈನಸ್ ಪ್ಲಸ್ ಆಗುತ್ತೆ ಮೈನಸ್ 12 84K ಬರುತ್ತೆ ಆಯಿತಾ. ಈ ವ್ಯಾಲ್ಯೂಸ್ ಒಂದ್ಸಲಿ ಚೆಕ್ ಮಾಡಿ, ಕೆಲವೊಂದ್ಸಲಿ ತಪ್ಪಿರ್ಬೋದು ಆಯಿತಾ. ಕ್ಯಾಲ್ಕುಲೇಟರ್ನಲ್ಲಿ ಇಷ್ಟು ಟೈಪ್ ಮಾಡಿ ಏನು ಬರುತ್ತೆ ಬರೀರಿ. ಕ್ಯಾಲ್ಕುಲೇಟರ್ಲಿ ಇಷ್ಟು ಟೈಪ್ ಮಾಡಿ ಹಿಂಗೆ ಹಾಕ್ಬೇಕು, ಬ್ರ್ಯಾಕೆಟ್ ಹೆಂಗಿದೆ ಹಂಗೆ ಹಾಕ್ಬೇಕು, ಸ್ಕ್ವೇರ್ ಹೆಂಗಿದೆ ಹಂಗೆ ಹಾಕ್ಬೇಕು, ಅದನ್ನು ಬರೀರಿ. ಇದನ್ನು ಮಾಡ್ಬಿಟ್ಟು ಬರೀರಿ ಆಯಿತಾ. ಸಪೋಸ್ ತಪ್ಪಿದ್ರೆ ಕರೆಕ್ಷನ್ ಮಾಡ್ಕೊಳ್ಳಿ. ಇಲ್ಲಿ ನಂಬರ್ಗಳು ತಪ್ಪಿರುತ್ತೆ ಅಷ್ಟೇ, ಇದ್ರೆ ಏನಿಲ್ಲ, ಕರೆಕ್ಟ್ ಇರ್ಬೋದು, ನೋಡೋಣ. ಈಗ ನೋಡಿ ಡೈರೆಕ್ಷನಲ್ ಡಿರೈವೇಟಿವ್ ಆಯಿತು, ಇಲ್ಲಿ ತನಕ ಆಯ್ತು. ಈಗ ಅಲಾಂಗ್ ದಿ ಡೈರೆಕ್ಷನ್ ಅಂತ ಕೊಟ್ಬಿಟ್ಟಿದಾರಲ್ವಾ, ಅಲಾಂಗ್ ದಿ ಡೈರೆಕ್ಷನ್ ಅಂತ ಕೊಟ್ಟರೆ ನೋಡಿ, ಡೈರೆಕ್ಷನಲ್ ಡಿರೈವೇಟಿವ್ ಅಲಾಂಗ್ ಅಂತ ಬಂದರೆ, ಅಲಾಂಗ್ ಏನು ಡೈರೆಕ್ಷನ್ನು 2i ಮೈನಸ್ 3j ಪ್ಲಸ್ 6k ಅಂತ ಬಂದರೆ ನೀವು ಇದೇನಿದೆ ಬರೀಬೇಕು. 8i ಪ್ಲಸ್ 48j ಪ್ಲಸ್ 84k ಡಾಟ್ ಹಾಕ್ಬಿಟ್ಟು ಇದು ಬರೀಬೇಕು. ಯಾವ ಡೈರೆಕ್ಷನ್ ಇದೆ ಅದು 3j ಪ್ಲಸ್ 6k ಡಿವೈಡೆಡ್ ಬೈ ಇದರದ್ದು ಮ್ಯಾಗ್ನಿಟ್ಯೂಡ್ ಮಾಡಬೇಕು. 2 ಸ್ಕ್ವೇರ್ ಪ್ಲಸ್ ಮೈನಸ್ 3 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್. ಈಗ ಮೇಲ್ಗಡೆ ಡಾಟ್ ಪ್ರಾಡಕ್ಟ್ ಮಾಡಿ. 8 ಇಂಟು 2 ಪ್ಲಸ್ 48 ಇಂಟು ಮೈನಸ್ 3 ಪ್ಲಸ್ 84 ಇಂಟು 6 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 4 36 ಪ್ಲಸ್ 49 ಬರುತ್ತೆ. 49 ಬೇಕಾದ್ರೆ 7 ಅಂತ ಮಾಡ್ಬೋದು. ಡಿನಾಮಿನೇಟ್ರಲ್ಲಿ 7 ಬರುತ್ತೆ. ನ್ಯೂಮರೇಟರ್ನಲ್ಲಿ ಚೆಕ್ ಮಾಡಬೇಕಿದು. 2 16 84 ಇಂಟು 6 50 520 ಮೈನಸ್ ಮಾಡಬೇಕು. 44 6 376 ಏನೋ ಬರ್ತಾ ಇದೆ. ಒಂದ್ಸಲಿ ಕ್ಯಾಲ್ಕುಲೇಟರ್ನ ಚೆಕ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಆಯಿತಾ. ಜಸ್ಟ್ ಏನಿಲ್ಲ, ಕ್ಯಾಲ್ಕುಲೇಟರ್ ಟೈಪ್ ಮಾಡಿದ್ರೆ ಬಂದ್ಬಿಡುತ್ತೆ, ಹಂಗೆ ಮಾಡಿದ್ದೀನಿ ಆಯಿತಾ. ನೋಡಿ ಇದು ಈ ಥರ ಸೆಕೆಂಡ್ ಕ್ವಶನ್ ಸಾಲ್ವ್ ಮಾಡಬೇಕಂದ್ರೆ ನೋಡಿ ಕೇಳ್ತಾರೆ, ಫೈಂಡ್ ದಿ ಡೈರೆಕ್ಷನಲ್ ಡಿರೈವೇಟಿವ್ ಅಂದ್ಬಿಟ್ಟು ಒಂದು 5 ಕೊಟ್ಬಿಟ್ಟು ಅಟ್ ಪಾಯಿಂಟ್ ಅಂತ ಇಷ್ಟೇ ಕೊಟ್ಟಿದ್ರೆ ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಇಲ್ಲಿಗೆ ಬರೀ ಇಷ್ಟೇ ಕೊಟ್ಟಿದ್ರೆ. ಅಲಾಂಗ್ ಡೈರೆಕ್ಷನ್ ಅಂತ ಕೊಟ್ಟರೆ ಇದೊಂದು ಸ್ಟೆಪ್ ಎಕ್ಸ್ಟ್ರಾ ಬರುತ್ತೆ. ನೋಡ್ಕೊಳ್ಳಿ, ಪ್ರಶ್ನೆ ನೋಡ್ಕೊಳ್ಳಿ ಕರೆಕ್ಟಾಗಿ ಆಯಿತಾ. ಈಗ ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಕ್ವಶನ್ನು ನೋಡಿ, ಇರೋಟೇಷನಲ್ ಸೊಲೆನಾಯ್ಡಲ್ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರ್ತದೆ. ಇರೋಟೇಷನಲ್ ಸೊಲೆನಾಯ್ಡಲ್. ಈಗ ಫಸ್ಟ್ ಇರೋಟೇಷನಲ್ ಇದೆ, ಈಸಿ ಏನಿಲ್ಲ. ಇರೋಟೇಷನಲ್ ಕರ್ಲ್ ಅಂತ ಕರ್ಲ್ ಕಂಡುಹಿಡಿಬೇಕು. ನೋಡಿ ಕರ್ಲ್ ಇರೋಟೇಷನಲ್ ಅಂದರೆ ಫಸ್ಟ್ ಕರ್ಲ್ ಎಫ್ ಕಂಡುಹಿಡಿಬೇಕು. ಕರ್ಲ್ ಎಫ್ ಅಂದರೆ ನೋಡಿ ಇದು ಫಾರ್ಮುಲಾ IJK ಬರ್ಕೋಬೇಕು. ಡೋ ಬೈ ಡೋ ಎಕ್ಸ್ ಡೋ ಬೈ ಡೋ ವೈ ಡೋ ಬೈ ಡೋ ಝೆಡ್. ಇಲ್ಲಿ ಈಗ ನೋಡಿ ಇದಲ್ವಾ 5 ಕೋಎಫಿಷಿಯಂಟ್ y ಪ್ಲಸ್ ಝೆಡ್ ಬರೀಬೇಕು. ಇಲ್ಲಿ ಎಕ್ಸ್ ಪ್ಲಸ್ ಝೆಡ್, ಇಲ್ಲಿ ಎಕ್ಸ್ ಪ್ಲಸ್ ವೈ. ನೋಡಿ ಇಲ್ಲಿದೆಯಲ್ಲ ಕ್ವಶನ್ ನಂಬರ್ 3 ಮಾಡ್ತಾ ಇರೋದು. ಕ್ವಶನ್ ಏನು ಬರ್ದಿಲ್ಲ ನಾನು, ಆ್ಯಕ್ಚುಲಿ ಎಫ್ ಬರೀಬೇಕು. ಎಫ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ವೈ ಪ್ಲಸ್ ಝೆಡ್ ಐ ಪ್ಲಸ್ ಎಕ್ಸ್ ಪ್ಲಸ್ ಝೆಡ್ ಜೆ
ಪ್ಲಸ್ ಎಕ್ಸ್ ಪ್ಲಸ್ ವೈ ಕೆ ಅದನ್ನು ಬರೀಬೇಕು. ಆಯಿತಾ, ನೋಡಿ ಬರೆದಿದ್ದೀನಿ. ಈಗ ಈ ರೊಟೇಷನ್ ಅಂದರೆ ನಾವು ಕರ್ಲ್ ಕಂಡುಹಿಡಬೇಕು. ಕರ್ಲ್ ಎಷ್ಟು ಕಂಡುಹಿಡಿಯೋಕ್ಕೆ ಇದು ಪ್ರೊಸೀಜರ್. ಡಿಟರ್ಮಿನೆಂಟ್ ಹಾಕೋಬೇಕು, ಐ ಜೆ ಕೆ ಬರ್ಕೋಬೇಕು. ಎರಡನೇ ರೋನಲ್ಲಿ ಡೋ ಬೈ ಡೋ ಎಕ್ಸ್, ಡೋ ಬೈ ಡೋ ವೈ, ಡೋ ಬೈ ಡೋ ಝೆಡ್. ಮೂರನೇ ಇಕ್ವೇಷನಲ್ಲಿ ಐ ಇಂದ ಇರ್ತದಲ್ಲ ಅದನ್ನು ಬರೀಬೇಕು. ಇಲ್ಲಿ ಜೆ ಇಂದ ಇರೋದು, ಇಲ್ಲಿ ಕೆ ಇಂದ ಇರೋದು ಬರೀಬೇಕು. ಇವಾಗ ನೋಡಿ ಇದು ಎಕ್ಸ್ಪ್ಯಾಂಡ್ ಮಾಡೋದಷ್ಟೇ. ಐ ಡಿಟರ್ಮಿನೆಂಟ್ ಇದು ಎಕ್ಸ್ಪ್ಯಾಂಡ್ ಮಾಡ್ಬೇಕಂದ್ರೆ ಐ ಬರೆದ್ಬಿಟ್ಟು ರೋ ಅಂಡ್ ಕಾಲಮ್ ಬಿಟ್ರೆ ಡೋ ಬೈ ಡೋ ವೈ, ಡೋ ಬೈ ಡೋ ಝೆಡ್, ಎಕ್ಸ್ ಪ್ಲಸ್ ಝೆಡ್, ಎಕ್ಸ್ ಪ್ಲಸ್ ವೈ ಮೈನಸ್ ಜೆ ರೋ ಮತ್ತು ಕಾಲಮ್ ಬಿಡಿ ಡೋ ಬೈ ಡೋ ಎಕ್ಸ್, ಡೋ ಬೈ ಡೋ ಝೆಡ್, ವೈ ಪ್ಲಸ್ ಝೆಡ್, ಎಕ್ಸ್ ಪ್ಲಸ್ ವೈ ಪ್ಲಸ್ ಕೆ ಡೋ ಬೈ ಡೋ ಎಕ್ಸ್, ಡೋ ಬೈ ಡೋ ವೈ, ವೈ ಪ್ಲಸ್ ಝೆಡ್, ಎಕ್ಸ್ ಪ್ಲಸ್ ಝೆಡ್. ಈಗ ಇದನ್ನು ಎಕ್ಸ್ಪ್ಯಾಂಡ್ ಮಾಡೋಣ. ಐ ಇಂಟು ಫಸ್ಟ್ ಹಿಂಗೆ ಮಲ್ಟಿಪ್ಲೈ ಮಾಡಬೇಕು. ಡೋ ಬೈ ಡೋ ವೈ ಎಕ್ಸ್ ಪ್ಲಸ್ ವೈ ಮೈನಸ್ ಡೋ ಬೈ ಡೋ ಝೆಡ್ ಎಕ್ಸ್ ಪ್ಲಸ್ ಝೆಡ್ ಮೈನಸ್ ಜೆ ಡೋ ಬೈ ಡೋ ಎಕ್ಸ್ ಫಸ್ಟ್ ಹಿಂಗೆ ಮಲ್ಟಿಪ್ಲೈ ಮಾಡಬೇಕು, ಮೈನಸ್ ಹಾಕ್ಬಿಟ್ಟು ಹಿಂಗೆ ಎಕ್ಸ್ ಪ್ಲಸ್ ವೈ ಮೈನಸ್ ಡೋ ಬೈ ಡೋ ಝೆಡ್ ವೈ ಪ್ಲಸ್ ಝೆಡ್ ಪ್ಲಸ್ ಕೆ ಡೋ ಬೈ ಡೋ ಎಕ್ಸ್ ಎಕ್ಸ್ ಪ್ಲಸ್ ಝೆಡ್ ಮೈನಸ್ ಡೋ ಬೈ ಡೋ ವೈ ವೈ ಪ್ಲಸ್ ಝೆಡ್. ಈಗ ಐ ಇಂಟು ನೋಡಿ ಡೋ ಬೈ ಡೋ ವೈ ಮಾಡಿದ್ರೆ ಇದು 0 ಆಗುತ್ತೆ, 1 ಆಗುತ್ತೆ, 1 ಬರುತ್ತೆ. ಮೈನಸ್ ಡೋ ಬೈ ಡೋ ಝೆಡ್ ಮಾಡಿದ್ರೆ ಇದು 0 ಆಗುತ್ತೆ, ಇದು 1 ಬರುತ್ತೆ, 1 ಬರುತ್ತೆ. ಮೈನಸ್ ಜೆ ಇದು ಅಷ್ಟೇ 1 ಪ್ಲಸ್ 0 1 ಬರುತ್ತೆ, ಮೈನಸ್ 0 ಪ್ಲಸ್ 1 1 ಬರುತ್ತೆ, ಪ್ಲಸ್ ಕೆ ಇಂಟು ಇದು ಅಷ್ಟೇ 1 ಪ್ಲಸ್ 0 1 ಮೈನಸ್ 1 ಪ್ಲಸ್ 0 1 ಪ್ಲಸ್ 0 1. ಈಗ ಏನಾಯಿತು, ಐ ಇಂಟು 0 ಮೈನಸ್ ಜೆ ಇಂಟು 0 ಪ್ಲಸ್ ಕೆ ಇಂಟು 0 ದಿಸ್ ಇಸ್ ಈಕ್ವಲ್ ಟು 0 ಬಂತು. ಕರ್ಲ್ ಎಫ್ ವ್ಯಾಲ್ಯೂ 0 ಬಂದರೆ ಇಟ್ ಈಸ್ ಇರೋಟೇಷನಲ್. ಗಿವನ್ ವೆಕ್ಟರ್ ಈಸ್ ಇರೋಟೇಷನಲ್ ಅಂತ ಬರೆಯುತ್ತೆ. ಸರಿನಾ? ನೋಡಿ ಇದು ಕ್ವಶನ್ ನಂಬರ್ 3. ಕೆಲವೊಂದ್ಸಲಿ ಇಫ್ ಇಟ್ ಇಸ್ ಇರೋಟೇಷನಲ್ ಫೈಂಡ್ ಎ ಬಿ ಸಿ ಅಂತ ಕೇಳ್ತಾರೆ. ನೋಡೋಣ, ಅದು ಟೈಮ್ ಆದರೆ ಅದನ್ನು ಮಾಡೋಣ. ಈಗ ನೆಕ್ಸ್ಟ್ ಕ್ವಶನ್ ಬರೋಣ, 4th ಒನ್. ನೋಡಿ ಎಫ್ ಇಸ್ ಈಕ್ವಲ್ ಟು ಸೊಲೊನಾಯ್ಡಲ್ ಅಂತ ಕೇಳ್ತಾ ಇದ್ದಾರಲ್ವಾ. ಕ್ವಶನ್ ಬರ್ತಾವೆ. ಕ್ವಶನ್ ನಂಬರ್ 4 ಎಫ್ ಕೊಟ್ಟಿದ್ದಾರೆ. ಎಫ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 3y ಪ್ಲಸ್ ವೈ ಮೈನಸ್ 2z ಜೆ ಪ್ಲಸ್ ಎಕ್ಸ್ ಪ್ಲಸ್ ಎ ಝೆಡ್ ಜೆ. ಆಯಿತಾ, ಇದು ಸೊಲೊನಾಯ್ಡಲ್ ಆಗಿದ್ರೆ ಫೈಂಡ್ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಎ ಅಂತ ಕೇಳ್ತಾ ಇದ್ದಾರೆ. ಆಯಿತಾ, ನೋಡಿ ಸೊಲೊನಾಯ್ಡಲ್ ಅಂತ ತೋರಿಸ್ಬೇಕಂತಂದರೆ ಕಂಡೀಷನ್ ಈಸ್ div f is equal to 0. This is the condition for any vector to be solenoidal. ಈಗ ಹೆಂಗೆ, ಹೌ ಟು ಫೈಂಡ್ ದಿಸ್ div f? ನೋಡಿ div f ಕಂಡುಹಿಡಬೇಕು ಅಂತಂದರೆ ಫಸ್ಟ್ ಕೆಲಸ ಏನು ಅಂತಂದರೆ ಎಫ್ ಇದು ಕಂಡುಹಿಡ್ಕೋಬೇಕು. ಏನು, ಎಫ್ಗೆ ಡೆಲ್ ಫೈ ಕಂಡುಹಿಡ್ಕೋಬೇಕು. ಡೆಲ್ ಫೈ ಅಂತಂದ್ರೆ ಏನು, ಡೋ ಫೈ ಬೈ ಡೋ ಎಕ್ಸ್ ಐ ಪ್ಲಸ್ ಡೋ ಫೈ ಬೈ ಡೋ ವೈ ಜೆ ಪ್ಲಸ್ ಡೋ ಫೈ ಬೈ ಡೋ ಝೆಡ್ ಕೆ. ಆಯಿತಾ, ಈಗ ಇಲ್ಲಿ ಡೋ ಫೈ ಬೈ ಡೋ ಎಕ್ಸ್ ಅಂತಂದರೆ ಇದನ್ನು ಏನು ಮಾಡ್ಬೇಕು ನಾವು, ಇಲ್ಲ ಇದೇನು ಮಾಡಿದ್ದಾರೆ, ಎಫ್ ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ ಅವರು. ಆಯಿತಾ, ಕೊಟ್ಬಿಟ್ಟಿರೋದ್ರಿಂದ ನಾವೇನು ಮಾಡ್ಬೇಕು, ಇದನ್ನು ಈ ಥರ ಅಲ್ಲ. div f ಕಂಡುಹಿಡಬೇಕಂತಂದರೆ ನೋಡಿ, ಪ್ರೊಸೀಜರ್ ಈಸ್ ಟು ಫೈಂಡ್ div f ಡೋ ಬೈ ಡೋ ಎಕ್ಸ್ ಐ ಪ್ಲಸ್ ಡೋ ಬೈ ಡೋ ವೈ ಜೆ ಡೋ ಬೈ ಡೋ ಝೆಡ್ ಜೆ ಡಾಟ್ ಇದನ್ನು ಬರ್ತದೆ ಎಕ್ಸ್ ಪ್ಲಸ್ 3y
ಪ್ಲಸ್ ವೈ ಮೈನಸ್ 2zj ಪ್ಲಸ್ ಎಕ್ಸ್ ಪ್ಲಸ್ az ಕೆ. ಆಯಿತಾ? ದಿಸ್ ಇಸ್ ದಿ ಫಾರ್ಮುಲಾ ಟು ಫೈಂಡ್ ಐ ಎಫ್. ಆಯಿತಾ? ಇದ್ರ ವ್ಯಾಲ್ಯೂ ಕೊಟ್ಟಿದ್ದಾರೆ ಅವ್ರು 0 ಅಂತ. ಹೆಂಗೆ ಕೊಟ್ಟಿದ್ದಾರೆ ಅಂದರೆ ದೇ ಆರ್ ಟೆಲಿಂಗ್ ದಟ್ ದ ಗಿವನ್ ವೆಕ್ಟರ್ ಇಸ್ ಸೊಲೊನಾಯ್ಡಲ್. ಸೊಲೊನಾಯ್ಡಲ್ ಅಂತಂದರೆ ಇದಕ್ಕೆ ಡೈವೆಫ್ಗೆ 0 ಹಾಕೋಬೋದು. ನೋಡಿ, ಡೈವೆಫ್ ಕಂಡುಹಿಡಿಯೋಕ್ಕೆ ದಿಸ್ ಇಸ್ ದಿ ಪ್ರೊಸೀಜರ್. ಈಗ ಏನು ಮಾಡ್ಬೇಕು, ಈಗ ಡೋ ಬೈ ಇದು ಡಾಟ್ ಪ್ರಾಡಕ್ಟ್ ಬಂದಾಗ ನೋಡಿ, ದಿಸ್ ಇಸ್ ಒನ್ ವೆಕ್ಟರ್, ದಿಸ್ ಇಸ್ ಆಲ್ಸೋ ಅನದರ್ ವೆಕ್ಟರ್. ವಿ ಆರ್ ಡೂಯಿಂಗ್, ಈಗ ನಾವೇನು ಮಾಡ್ತೇವೆ, ಡಾಟ್ ಪ್ರಾಡಕ್ಟ್ ಕಂಡುಹಿಡಿತಾ ಇದ್ವಿ. ಡಾಟ್ ಪ್ರಾಡಕ್ಟ್ ಕಂಡುಹಿಡಿಬೇಕಂದ್ರೆ ಡೋ ಬೈ ಡೋ ಎಕ್ಸ್ ಅಂತ ಹಾಕ್ಬಿಟ್ಟು ಇವೆರಡು ತಂದು ಮಲ್ಟಿಪ್ಲೈ ಮಾಡಬೇಕಾಗಿರೋದು. ಐ ಇಂದ ಇರೋದು ಎಕ್ಸ್ ಪ್ಲಸ್ 3y ಪ್ಲಸ್ ಡೋ ಬೈ ಡೋ ವೈ ವೈ ಮೈನಸ್ 2z ಪ್ಲಸ್ ಡೋ ಬೈ ಡೋ ಝಡ್ ಎಕ್ಸ್ ಪ್ಲಸ್ az. ನೋಡಿ, ಈ ಥರ ಮಾಡ್ಕೋಬೇಕು. ಸರಿನಾ? ಈಗ ನೆಕ್ಸ್ಟ್ ಏನಂತಂದರೆ ಡೋ ಬೈ ಡೋ ಎಕ್ಸ್ ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 ಪ್ಲಸ್ 0 ಬರುತ್ತೆ. ಪಾರ್ಷಿಯಲ್ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಇದು 1, ಇದು y ಇದೆ 0 ಆಗುತ್ತೆ. ಪ್ಲಸ್ y ಮಾಡಿದ್ರೆ 1 ಮೈನಸ್ 0 ಬರುತ್ತೆ. ಪ್ಲಸ್ z ಅಂತಂದ್ರೆ ಏನು, 0 ಪ್ಲಸ್ a ಇಂಟು 1 a ಆಗುತ್ತೆ ಅಲ್ವಾ? ಇದೇನಾಯಿತು, 1 ಪ್ಲಸ್ 1 ಪ್ಲಸ್ a ಆರ್ 2 ಪ್ಲಸ್ a ಅಲ್ವಾ? ನಮಗೆ ಡೈವೆಫ್ ಕಂಡುಹಿಡಿದಿದ್ದೀವಿ. ಅವರೇ ಸೊಲೊನಾಯ್ಡಲ್ ಅಂತ ಕೊಟ್ಟಿರೋದ್ರಿಂದ ಏನು ಮಾಡ್ಬೇಕು, ಇದಕ್ಕೆ 2 ಪ್ಲಸ್ a. ನಮಗೆ ಸೊಲೊನಾಯ್ಡಲ್ ಅಂದರೆ ವಾಟ್ ಇಸ್ ದಿ ಕಂಡೀಷನ್ ಅಂದರೆ ಡೈವೆಫ್ ಈಸ್ ಈಕ್ವಲ್ ಟು 0. ಡೈವೆಫ್ ಅಂದರೆ ಬಂದಿದೆ 2 ಪ್ಲಸ್ a ಈಸ್ ಈಕ್ವಲ್ ಟು 0. a ಈಸ್ ಈಕ್ವಲ್ ಟು ಏನಾಗುತ್ತೆ, 2 ಈ ಕಡೆ ತಗೊಬನ್ನಿ, -2. ನೋಡಿ, ಈ ಥರ ಸೊಲೊನಾಯ್ಡಲ್ ಅಂತ ಕೊಟ್ಟರೆ ಡೈವೆಫ್ ಕಂಡುಹಿಡಬೇಕು. ಡೈವೆಫ್ ಕಂಡುಹಿಡಿಯೋಕ್ಕೆ ದಿಸ್ ಇಸ್ ದಿ ಫಾರ್ಮುಲಾ, ಡೋ ಬೈ ಡೋ ಎಕ್ಸ್ ಐ ಪ್ಲಸ್ ಡೋ ಬೈ ಡೋ ಎಕ್ಸ್ ಜೆ ಪ್ಲಸ್ ಡೋ ಬೈ ಡೋ ಎಕ್ಸ್ ಡಾಟ್ ಹಾಕ್ಬಿಟ್ಟು ಇಲ್ಲೇನು ಕೊಟ್ಟಿರ್ತಾರೆ ಎಫ್ ಅದು ಬರ್ಕೋಬೇಕು. ಇವೆರಡಕ್ಕೆ ಡಾಟ್ ಪ್ರಾಡಕ್ಟ್ ಮಾಡಬೇಕಂದ್ರೆ ಗೊತ್ತಲ್ಲ, ಐ ಇಂದ ಇರೋದನ್ನ ಮಲ್ಟಿಪ್ಲೈ ಮಾಡಬೇಕು, ಜೆ ಇಂದ ಇರೋದು ಮಲ್ಟಿಪ್ಲೈ ಮಾಡಬೇಕು, ಕೆ ಇಂದ ಇರೋದು ಮಲ್ಟಿಪ್ಲೈ ಮಾಡಿ ಬರ್ದಿದ್ದೀನಿ. ಈಗ ಹಿಂಗೆ ಬಂದಾಗ ಏನು ಮಾಡ್ತೀವಿ, ಪಾರ್ಷಿಯಲ್ ಡಿಫ್ರೆನ್ಸಿಯೇಷನ್ ಮಾಡ್ತೀವಿ. ಇದು ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿದ್ರೆ 1 ಆಗುತ್ತೆ, ಇದು ಕಾನ್ಸ್ಟೆಂಟ್ ಆಗುತ್ತೆ, 0 ಸಪ್ರೇಟ್ ಆಗಿದೆ. ಇದು 1 ಆಗುತ್ತೆ, ಇದು 0 ಆಗುತ್ತೆ, 1 ಆಗುತ್ತೆ, ಇದು 0 ಆಗುತ್ತೆ. a ಇಂಟು 1 ಝಡ್ಗೆ 1 ಆಗುತ್ತೆ. a ಇಂಟು 1 ಅಂದರೆ a, ಇದು 1 ಬರುತ್ತೆ, ಇದು 1 ಬರುತ್ತೆ, 1 ಪ್ಲಸ್ 1 ಇದು a ಬರುತ್ತೆ, 2 ಪ್ಲಸ್ a. ದಿಸ್ ಇಸ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. 0 ಹಾಕ್ಬಿಟ್ಟು a ಕಂಡುಹಿಡಿಯೋದು. ಸರಿನಾ? ನೋಡಿ, ಇದು ಡೈವೆಫ್ ಕಂಡುಹಿಡಿಬೇಕಂದ್ರೆ ಈ ಥರ. ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ, 5th ಒನ್. ನೋಡಿ, 5th ಕ್ವಶನ್ ಅಲ್ಲಿ ಸೇಮ್ ಈಗ ಮಾಡಿದ್ನಲ್ಲ ಅದೇ ಥರನೇ. ಏನಂತಂದ್ರೆ ಡೈವೆಫ್ ಕರ್ಲೆಫ್ ಕಂಡುಹಿಡಿದ್ರೆ ಕರ್ಲೆಫ್ ಕಂಡುಹಿಡಿದೆ ಅಂತ ಕೇಳ್ತಾರೆ. ನೋಡಿ, ಡೈವೆಫ್ ಕಂಡುಹಿಡಿಬೇಕಂದ್ರೆ ಈಗ ತಾನೇ ಹೇಳಿದೆ, ದಿಸ್ ಇಸ್ ದಿ ಫಾರ್ಮುಲಾ ಅಲ್ವಾ, ಡೋ ಬೈ ಡೋ ಎಕ್ಸ್ ಐ ಪ್ಲಸ್ ಡೋ ಬೈ ಡೋ ವೈ ಜೆ ಪ್ಲಸ್ ಡೋ ಬೈ ಡೋ ಝಡ್ ಕೆ ಡಾಟ್ ಹಾಕ್ಬಿಟ್ಟು ಇಲ್ಲಿ ಒಂದು ವೆಕ್ಟರ್ ಬರಬೇಕು ಎಫ್. ಬಟ್ ಇಲ್ಲಿ ವೆಕ್ಟರ್ನ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ ಅವರು. ಕೊಟ್ಟಿಲ್ಲದೆ ಇದ್ದಾಗ ನಾವೇನು ಮಾಡಬೇಕು, ಎಫ್ ಫಸ್ಟ್ ಕಂಡುಹಿಡ್ಕೋಬೇಕು. ಎಫ್ ನೋಡಿ, ಈ ಥರ ಕೊಟ್ಟಾಗ ಅವರು ಡೈರೆಕ್ಟಾಗಿ ಕೊಟ್ಟಿಲ್ಲ ಅಂದರೆ ಎಫ್ ಆ್ಯಕ್ಚುಲಿ ಹೆಂಗಿರಬೇಕು ಅಂದರೆ ಐ ಜೆ ಕೆ ಇರಬೇಕು. ಐ ಜೆ ಕೆ ನೋಡಿ, ಈ ಥರ ಕೊಟ್ಟಾಗ ನೆನ್ಪಿಟ್ಕೊಳ್ಳಿ, ಹೆಂಗೆ ಕಂಡುಹಿಡಿಯೋದು ಇನ್ ಟರ್ಮ್ಸ್ ಆಫ್ ಐ ಜೆ ಕೆ ಅಂದರೆ ಏನು ಕೊಟ್ಟಿರ್ತಾರೆ ಅದಕ್ಕೆ 5 ಅಂತ ಬರ್ಕೋದು ಒಳಗಡೆ ಇದೆಯಲ್ಲ. ನೋಡಿ, ಈ ಥರ ಲೆಕ್ಕ ಬಂದಾಗ ನೆನ್ಪಿಟ್ಕೊಳ್ಳಿ, ಇದರಲ್ಲಿ ಐ ಜೆ ಕೆ ಇಲ್ಲ, ಇಂಪಾರ್ಟೆಂಟು. ಐ ಜೆ ಕೆ ಇದ್ದಿದ್ರೆ ಡೈರೆಕ್ಟಾಗಿ ಇಲ್ಲಿ ಬರ್ಕೋಬೋದಾಗಿತ್ತು. ಐ ಜೆ ಕೆ ಕೊಟ್ಟಿಲ್ಲದೆ ಇದ್ದಾಗ ಈ ಥರ ಕೊಟ್ಟಾಗ ಐ ಜೆ ಕೆಗೆ ನಾವು ಬರ್ಸ್ಕೋಬೇಕು. ಹೆಂಗಪ್ಪ ಬರ್ಸ್ಕೊಳ್ಳೋದು ಅಂದರೆ ಫಸ್ಟು ಅದಕ್ಕೆ 5 ಒಳಗಡೆ ಇದೆಯಲ್ಲ ಅದಕ್ಕೆ 5 ಅಂತ ಕೊಡಬೇಕು. ಎಕ್ಸ್ ಕ್ಯೂ ಪ್ಲಸ್ ಆಯ್ತಾ. ಈಗ ಎಫ್ ಕಂಡುಹಿಡಿಬೇಕಂದ್ರೆ ನೋಡಿ, ಇದು ಫಾರ್ಮುಲಾ ಇದೆ, ಡೋ 5 ಬೈ ಡೋ ಎಕ್ಸ್ ಐ ಡೋ 5 ಬೈ ಡೋ ವೈ ಜೆ ಪ್ಲಸ್ ಡೋ 5 ಬೈ ಡೋ ಝಡ್ ಕೆ. ಈಗ ನಾವೇನು ಮಾಡಬೇಕು, ಇವು 3 ಕಂಡುಹಿಡಿಬೇಕು. ಇದು ಈಗ ಡೋ 5 ಬೈ ಡೋ ಎಕ್ಸ್ ಕಂಡುಹಿಡಿತೀವಿ. 3x² ಅಲ್ವಾ, 0 ಮೈನಸ್ 3 ಇಂಟು 1 ಇಂಟು ವೈ ಝಡ್, ಇದೇನಾಗುತ್ತೆ 3x² ಮೈನಸ್ 3yz. ನೋಡಿ, ಡೋ 5 ಬೈ ಡೋ ಎಕ್ಸ್ ಮಾಡ್ಕೊಂಡಾಗ ಇಷ್ಟು ಬಂತು. ಅದೇ ಥರ ಡೋ 5 ಬೈ ಡೋ ವೈ ಮಾಡಬೇಕು. 0 ಪ್ಲಸ್ 3y² ಪ್ಲಸ್ 0 ಮೈನಸ್ 3x1z ಅಂದರೆ 3y² ಮೈನಸ್ 3xz ಬರುತ್ತೆ. ಅದೇ ಥರ ಡೋ 5 ಬೈ ಡೋ ಝಡ್ 0 ಪ್ಲಸ್, ನೋಡಿ ಇದನ್ನು ನೋಡ್ಬೇಕು ನೀವು, 0 ಪ್ಲಸ್ 0 ಪ್ಲಸ್ 3z² ಅಲ್ವಾ. ನೋಡಿ, ಝಡ್ ಮಾಡುವಾಗ ಬರೀ ಝಡ್ ಮಾತ್ರ ಮಾಡ್ಕೋಬೇಕು, ಬಾಕಿ ಕಾನ್ಸ್ಟೆಂಟ್ ಇರ್ತದೆ.
ಮಲ್ಟಿಪ್ಲಿಕೇಶನ್ ಇದ್ದಾಗ ಬೇರೆದೆಲ್ಲ ಹಂಗೆ ಬರೀಬೇಕು. ಝಡ್ಗೆ 1 ಹಾಕ್ಬೇಕು. ಇದೇನಾಗುತ್ತೆ 3z² ಮೈನಸ್ 3xy. ನೋಡಿ ಈ ತರ ಈ 3 ಫಸ್ಟ್ ಕಂಡುಹಿಡಿಬೇಕು. ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಈಗ ನೋಡಿ ಡೋ ಫೈ ಬೈ ಡೋ ಎಕ್ಸ್ ಅಂದ್ರೆ ಏನು, 3x² ಮೈನಸ್ 3yz i ಪ್ಲಸ್ 3y² ಮೈನಸ್ 3xz j ಪ್ಲಸ್ 3z² ಮೈನಸ್ 3xy k. ಈಗ ನೋಡಿ ನಿಮ್ಗೆ ಇಲ್ಲಿ ಕೊಟ್ಟಿರ್ಲಿಲ್ಲ IJK, ಇನ್ ಟರ್ಮ್ಸ್ ಆಫ್ IJK ಕೊಟ್ಟಿರ್ಲಿಲ್ಲ. ಅದನ್ನ ಇನ್ ಟರ್ಮ್ಸ್ ಆಫ್ IJK ನೋಡಿ ಈ ತರ ಬರ್ತವೆ. ಈ ತರ ಬರ್ಕೊಳ್ಳೋದು ಹೆಂಗೆ ಅಂದ್ರೆ ಇವೆಲ್ಲ ಕಂಡುಹಿಡಿಬೇಕು. ಪೈ ಅಂತ ಬರ್ಕೊಂಡು ಕಂಡುಹಿಡಿದು ಇಲ್ಲ. ಈಗ ನೆಕ್ಸ್ಟ್ ಮುಂದಕ್ಕೆ ಕೆಲಸ ಏನ್ ಕೆಲಸ, ಡೈವ್ ಎಫ್ ಕಂಡುಹಿಡಿಯೋಣ. ಈಗ ಕಂಡುಹಿಡಿಯೋಣ ನೋಡಿ. ಡೈವ್ ಎಫ್ಗೆ ಈಗ ನೋಡಿ ಇದಾಕಬೇಕು ಇಲ್ಲಿ 3x² ಮೈನಸ್ 3yz i ಪ್ಲಸ್ 3y² ಮೈನಸ್ 3xz j ಪ್ಲಸ್ 3z² ಮೈನಸ್ 3xy j. ಸರಿನಾ? ನೋಡಿ ಡೈವ್ ಎಫ್ ಈಗ ಇದಕ್ಕೆ ಡಾಟ್ ಪ್ರಾಡಕ್ಟ್ ಮಾಡಬೇಕು. ಡಾಟ್ ಪ್ರಾಡಕ್ಟ್ ಮಾಡೋದಂಗೆ ಡೋ ಬೈ ಡೋ ಎಕ್ಸ್ ಹಾಕ್ಬಿಟ್ಟು ಐ ಬಿಟ್ಬಿಡ್ಬೇಕು. ಅದು ಬರೀಬೇಕು 3x² ಮೈನಸ್ 3yz ಐ ಬಿಟ್ಬಿಡ್ಬೇಕು ಪ್ಲಸ್ ಡೋ ಬೈ ಡೋ ವೈ 3y² ಮೈನಸ್ 3xz ಪ್ಲಸ್ ಡೋ ಬೈ ಡೋ ಝಡ್ 3z² ಮೈನಸ್ 3xy. ಈಗ ಇದನ್ನ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿದ್ರೆ 3 ಇಂಟು 2x ಮೈನಸ್ 0 ಅಲ್ವಾ, ಇಲ್ಲಿ ಎಕ್ಸ್ ಇಲ್ವಲ್ಲ, ಪ್ಲಸ್ 3 ಇಂಟು ವಿತ್ ರೆಸ್ಪೆಕ್ಟ್ ವೈ ಮಾಡಿದ್ರೆ 2y ಮೈನಸ್ 0 ಪ್ಲಸ್ 3 ಇಂಟು 2z ಮೈನಸ್ 0. ಇದೇನಾಗುತ್ತೆ 6x ಪ್ಲಸ್ 6y ಪ್ಲಸ್ 6z. ದಿಸ್ ಈಸ್ ಡೈವ್ ಎಫ್. ಸಪೋಸ್ ಅವ್ರು ಏನಾರ ಡೈವ್ ಎಫ್ ಅಟ್ ಸಮ್ ಪಾಯಿಂಟ್ ಅಂತ ಕೊಟ್ಟಿದ್ರೆ ಇಲ್ಲಿಗೆ ಪಾಯಿಂಟ್ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸ್ 1 2 3 ಅಂತ ಕೊಟ್ಟಿದ್ರೆ ಎಕ್ಸ್ಗೆ 1 ವೈಗೆ 2 ಝಡ್ಗೆ 3. ಇದು ಈ ತರ ಡೈವ್ ಎಫ್ ಕಂಡುಹಿಡಿಯೋದು. ಆಯ್ತಾ? ನೆಕ್ಸ್ಟ್ ಕರ್ಲ್ ಎಫ್ ಬರೋಣ. ನೋಡಿ ಕರ್ಲ್ ಎಫ್ ಅಂದ್ರೆ ಈಕ್ವೇಶನ್ ಬೇಕಿದೆ ಇರಲಿ. ನೋಡಿ ಕರ್ಲ್ ಎಫ್ ಬೇಕು ಅಂದ್ರೆ ಇಲ್ಲೇ ಇದೆ. ಕರ್ಲ್ ಎಫ್ ಇಸ್ ಈಕ್ವಲ್ ಟು IJK ಡೋ ಬೈ ಡೋ ಎಕ್ಸ್ ಫಾರ್ಮುಲಾ ಇದು, ಡೋ ಬೈ ಡೋ ವೈ ಡೋ ಬೈ ಡೋ ಝಡ್. ಇಲ್ಲೇನು ಮಾಡಬೇಕು, ಇದೇ ತಾನೇ ಎಫ್ ಅಂದರೆ ಐ ಇಂದ ಇರೋದು 3x² ಮೈನಸ್ 3yz, ಇದು 3y² ಮೈನಸ್ 3xz, 3z² ಮೈನಸ್ 3xy. ಈಗ ಇದು ಎಕ್ಸ್ಪ್ಯಾಂಡ್ ಮಾಡೋಣ. ನೋಡಿ ಕ್ವಶನ್ ಚಿಕ್ಕದಾಗಿದೆ, ಸೊಲ್ಯೂಷನ್ ದೊಡ್ಡದಾಗಿದೆ. ನೋಡಿ ಡೋ ಬೈ ಡೋ ವೈ ಡೋ ಬೈ ಡೋ ಝಡ್ 3y² ಮೈನಸ್ 3xz 3z² ಮೈನಸ್ 3xy ಮೈನಸ್ ಜೆ ಡೋ ಬೈ ಡೋ ಎಕ್ಸ್ ಡೋ ಬೈ ಡೋ ಝಡ್ 3x² ಮೈನಸ್ 3yz 3z² ಮೈನಸ್ 3xy ಪ್ಲಸ್ ಕೆ ಡೋ ಬೈ ಡೋ ಎಕ್ಸ್ ಡೋ ಬೈ ಡೋ ವೈ 3x² ಮೈನಸ್ 3yz 3y² ಮೈನಸ್ 3xz. ಇವಾಗ ಇದು ಎಕ್ಸ್ಪ್ಯಾಂಡ್ ಮಾಡಬೇಕು. ಐ ಡೋ ಬೈ ಡೋ ವೈ 3z² ಮೈನಸ್ 3xy ಮೈನಸ್ ಡೋ ಬೈ ಡೋ ಝಡ್ 3y² ಮೈನಸ್ 3xz ಮೈನಸ್ ಜೆ ಡೋ ಬೈ ಡೋ ಎಕ್ಸ್ 3z² ಮೈನಸ್ 3xy ಮೈನಸ್ ಡೋ ಬೈ ಡೋ ಝಡ್ 3x² ಮೈನಸ್ 3yz ಪ್ಲಸ್ ಕೆ ಡೋ ಬೈ ಡೋ ಎಕ್ಸ್ 3y² ಮೈನಸ್ 3xy xz ಮೈನಸ್ ಡೋ ಬೈ ಡೋ ಎಕ್ಸ್ 3x² ಮೈನಸ್ 3yz. ನೋಡಿ ಇದೇನಾಗುತ್ತೆ, ಇಲ್ಲಿ ವಿತ್ ರೆಸ್ಪೆಕ್ಟ್ ವೈ ಮಾಡ್ತಾ ಇದ್ದೀವಿ. ವೈ ಮಾಡಿದ್ರೆ ಮೈನಸ್ 3x ಬರುತ್ತೆ, 0 ಆಗುತ್ತೆ, ಮೈನಸ್ 3x ಮೈನಸ್ ಝಡ್ ಮಾಡ್ತಾ ಇದ್ದೀವಿ. ಝಡ್ ಮಾಡುವಾಗ ಇದು 0 ಆಗುತ್ತೆ,
ಮೈನಸ್ ಆಫ್ -3x ಬರುತ್ತೆ, -3x ಪ್ಲಸ್ ಮೈನಸ್ ಇದು ಎಕ್ಸ್ ಮಾಡಿದ್ರೆ -3y ಬರುತ್ತೆ, ಇದು ಝಡ್ ಮಾಡಿದ್ರೆ 0 ಆಗಿ -3z ಬರುತ್ತೆ, ಪ್ಲಸ್ ಕೆ ಇಂಟು ಇದು -3x ಬರುತ್ತೆ, ವಿತ್ ರೆಸ್ಪೆಕ್ಟ್ ಇಲ್ಲ -3z ಬರುತ್ತೆ, ಮೈನಸ್ ಆಫ್ -3z ಬರುತ್ತೆ. ಈಗ ಫೈನಲ್ ಆಗಿ ಏನಾಯಿತು, i ಇಂಟು -3x ಪ್ಲಸ್ 3x ಮೈನಸ್ ಜೆ ಇಂಟು -3y ಪ್ಲಸ್ 3y ಪ್ಲಸ್ ಕೆ ಇಂಟು -3z ಪ್ಲಸ್ 3z ಎಲ್ಲ ಕ್ಯಾನ್ಸಲ್ ಆಗಿ 0 ಬರುತ್ತೆ. ಇದು 0, i ಇಂಟು 0 0, ಜೆ ಇಂಟು 0 0, ಕೆ ಇಂಟು 0 0 ನೋಡಿ 0 ಬಂದ್ಬಿಡುತ್ತೆ. ನೀವು ಒಂದು 99% ಇರೋಟೇಷನ್ ಅಂತ ಕೇಳಿರ್ತಾರಲ್ವ, ಕರ್ಲ್ ಕಂಡಿಡಿರಿ ಅಂತ ಕೇಳಿರ್ತಾರಲ್ಲ, ಅದು 99% ಪ್ರಾಬ್ಲಮ್ಗಳದ್ದು ಆನ್ಸರ್ 0 ಇರುತ್ತೆ. ಸರಿನಾ? ನೋಡಿ, ಈಗ ಕೆಲವೊಂದು 5 ಪ್ರಾಬ್ಲಮ್ ಇಂಪಾರ್ಟೆಂಟ್ ಆಗಿರೋದು ತಗೊಂಡಿದ್ದೆ, ಸುಮಾರು ಲೆಕ್ಕಗಳು ಮಾಡ್ತಾ ಇದ್ದೀನಿ, ನಿಮಗೆಲ್ಲ ಒಳ್ಳೇದಾಗಲಿ ಅಂತ. ಎಲ್ಲ ವಿಡಿಯೋನ ಫುಲ್ ನೋಡಿ, ಕಂಪ್ಲೀಟಾಗಿ ನೋಡಿ, ಪ್ರಾಕ್ಟೀಸ್ ಮಾಡಿ. ಏನು ಬೇರೆ ಯಾವ ಬುಕ್ಕು ನೋಡ್ಬಿಡಿ, ಏನೋ ನೋಡ್ಬಿಡಿ, ಏನು ಕ್ವಶನ್ ಮಾಡಿದ್ದೀನಿ ಇದನ್ನು ಬರೀ ಸಾಲ್ವ್ ಮಾಡ್ಕೊಂಡು ಹೋದರೆ ಸಾಕು. ಇದಿದೆ ಕ್ವಶನ್, ಎಲ್ಲ ಎಕ್ಸಾಮ್ ಕ್ವಶನ್. ಸರಿನಾ? ಎಲ್ಲ ಚೆನ್ನಾಗಿ ಓದಿ, ಒಳ್ಳೇದಾಗಲಿ. ಆಲ್ ದ ಬೆಸ್ಟ್.